ಅಯ್ಯ ಅರಿವಾಣ ಬದಲು ಮಾಡ್ಕೊಳ್ಳಿ. ಅದೇ ತಾಂಬೂಲ ತಗೊಳಕ್ಕೆ ಮುಂಚೆ ಬೇರೆ ವಿಷಯ ಕೂಡ ಮಾತಾಡ್ಕೊಂಡ್ಬಿಟ್ರೆ. ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ಇದ್ರಲ್ಲಿ ಮಾತಾಡ್ಕೊಳಕ್ಕೆ ಏನಾಯ್ತು ರೀ? ನಮ್ಮ ಕೋಟೇಶ್ವರ ಇರೋದು ಒಬ್ಳು ಮಗಳು, ಇವುದೆಲ್ಲ ಮಗಳಿಗೆ ಅಂದ್ರೆ ನಿಮ್ಗೆ ಅಲ್ವಾ? ಆದ್ರೆ ಅದ್ರ ಜೊತೆಗೆ ಅಮ್ಮಯ್ಯೋ ಆಗಲ್ಲ ಆಗೋದಿಲ್ಲ ಅನ್ನೋದು ಏನೂ ಇಲ್ಲ. ನನಗಿರೋದೆಲ್ಲ ಮೊತ್ತ ಅಳಿಯಂದ್ರದೇನೆ ಅಷ್ಟೇ. ಎಷ್ಟಿರ್ಬೋದೇನೋ, ಎಷ್ಟಿದೆಯೋ ಅಷ್ಟು. ಏನು ಶುಭ, ಅರಿವಾಣ ಬದಲು ಮಾಡ್ಕೊಳ್ಳಿ. ಬಾಬಾ ನಿನ್ ಮಾತು ಕೇಳು, ನಿನ್ ಜೀವನ ಹಾಳಾಗೋಯ್ತು. ಆಗೋಯ್ತು, ನಿನ್ ಜೀವನ ಹಾಳಾಗೋಯ್ತು. ನನ್ನ ಮಗಳನ್ನ ಅಂದ್ರೆ ಅದೇ ನಮ್ಮ ಮನೆ ದೀಪನ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಅವಳನ್ನ ರಾಣಿ ಥರ ನೋಡ್ಕೊಂಡೆ, ನಿಮ್ಮನೇಲಿ ಮಹಾರಾಣಿ ಥರ ನೋಡ್ಕೊಂತೀರಾ ಅಂತ ಆಸೆ ಅಷ್ಟೇ. ಅಯ್ಯೋ ಖಂಡಿತ ಮಾವ. ಏನು ಅವ್ರ ಮನೇಲಿ ಅಂತಿದ್ದೀರಾ? ಅಳಿಯ ಮನೆ ಅಳಿಯ ಆಗೋಲ್ವಾ? ಅಲ್ಲ ರೀ, ಅಳಿಯಂದ್ರು ಇಲ್ಲಿ ಬರ್ದೇ ಹೋದ್ರೆ ಲೆಕ್ಕಾಚಾರ ಯಾರು ನೋಡ್ತಾರೆ ಅಂತ. ಅದು ಅಳಿಯಂದ್ರ ಇಷ್ಟ ಅಲ್ವಾ? ಅಳಿಯಂದ್ರ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಹೌದಯ್ಯ, ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಕೊಳ್ಳೋದೇ ಇಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ. ನಾನು ಒಪ್ಕೋತ. ಇವರೆಲ್ಲ ಸೇರಿ ಪ್ಲಾನ್ ಮಾಡಿದ್ದಾರೆ. ಒಪ್ಕೋಬೇಡ ಬಾವ. ತಲೆ ಕೆಡಿಸ್ಕೋಬೇಡ, ನನ್ನ ಲೆಕ್ಕಾಚಾರ ನನಗಿದೆ. ನಾನು ಒಪ್ಕೋತ. ವೆರಿ ಗುಡ್ ಕಣ. ಕೋಟೇಶ್ವರ ಅವರೇ, ಅಲಿಯ ಅಂತ ಅಲ್ಲದೆ ನನ್ನ ಮಗನಂತ ಅನ್ಕೊಳ್ಳಿ. ಏನ್ಲೇ ನಿಂಗೆ ಹಸುವಾಗ್ತಿಲ್ಲ? ದಾಹ ಆಗ್ತಿದೆ ಕಣೋ. ಲೈ ಮುಚ್ಕೊಂಡು ಏನೊಂದು ಆರ್ಡ್ರ್ ಹೇಳಿ. ಮಚ್ಚ, ನನ್ಗೆ ಬೇಕಾಗಿರೋದು ಈ ಮೆನು ಅಲ್ಲಿಲ್ಲ, ಆ ಕೌಂಟ್ರಲ್ಲಿದೆ. ಆ ಕೌಂಟರ್ ಅಲ್ಲಿ ಇರೋದು ನೀನು ಬೀಳ್ಬೇಕಂದ್ರೆ ನಿನ್ಗಿಂತದ್ದೊಂದು ಡಾಬಾ ಇರ್ಬೇಕು, ಅವನಿಗಿರುವಂತ ಮಾಮ ನಿನ್ಗೂ ಇರ್ಬೇಕು. ಅವನ್ ತರ ಮಾವ ಇರ್ಬೇಕಂದ್ರೆ ಅದೃಷ್ಟ ಒಂದೇ ಇದ್ರೆ ಸರಿ ಹೋಗಲ್ಲ. ಅವಳ ಅವ್ವ, ಅವಳ ಅಮ್ಮ, ಅವಳ ಅಕ್ಕ, ಮುಂತಾಜು, ಸನಿಲಿಯನು ಅವರೆಲ್ಲರೂ ಈ ಬೀರ್ ತರ ತಣ್ಣಗಿರ್ಬೇಕು. ಅಂದ್ರೆ ನಾಳೆಯಿಂದ ಕಿರೀಟ ಇಲ್ದೆ ಕಿಂಗ್ ತರ, ರಥ ಇಲ್ದೆ ರಾಜನ್ ತರ ಅವನು ತಿರುಗ್ತಾ ಇದ್ರೆ ನಮ್ ಫ್ರೆಂಡೋ ಅಂತ ಅಂದ್ರೆ ಸಾಕು. ಬ್ಯಾಂಕ್ ಅಲ್ಲಿ ಶುರುಟಿ ಇಲ್ದೆ ಸಾಲ ಕೊಡ್ತಾರೆ. ಅಂದ್ರೆ ನಾಳೆಯಿಂದ ಇವನ ಸಿಗ್ನೇಚರ್, ಆಟೋಗ್ರಾಫ್, ಇವನ ಮಾತು ಶಾಸನ ಆಗ್ಬಿಡುತ್ತಂತ. ಮಾವ, ಇವತ್ತು ನೀನು ಕಾಮನ್ ಮ್ಯಾನ್ ತರ ಕಂಪನಿ ಕೊಡ್ತಿದೀಯ, ನಾಳೆ ನೀನು ಮಲ್ಟಿ ಮಿಲಿಯನರ್ ಆದ್ರೂ ಕೂಡ ನಮ್ಮಂತವ್ರ ಮೇಲೆ ಸಿಂಪತಿ ತೋರ್ಸು ಪ್ಲೀಸ್. ಮೊದ್ಲು ಮದ್ವೆ ಆಗ್ಲಿ ಇರ್ರೋ, ನಿಮ್ ಕಷ್ಟಗಳೆಲ್ಲ ತೀರಿಸ್ತೀನಿ. ಮದ್ವೆ ಆದ್ಮೇಲೆ ನನ್ ಮಾವನ್ ತೋಟದಲ್ಲಿ ಎಣ್ಣೆ ಗಿಣ್ಣೆ ಪಾರ್ಟಿ ಎಲ್ಲ ಫ್ರೀ. ಹ್ಯಾಪಿ. ಹುಡ್ಗಿಯರ್ ನೋಡಿದ್ರೆ ಸಾಯ್ತಾ ಇದ್ದೀರಾ ಬಡವ ನನ್ ಮಕ್ಳ. ನೋಡ್ಬಿಟ್ಟ, ಆಗಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. 50-50. ಲೇ ಈ ಕಡೆ ಬಂದ್ಬಿಡ್ಲೆ ನೀನು. ಎಲ್ಲಾದ್ರೇನು ಎಣ್ಣೆ ಕುಡಿದ್ರೆ ಸಾಕು ಅಷ್ಟೇ. ಇವ್ ನಮ್ನೇ ಅಲ್ಲ, ಬೇರೆಯವ್ರನ್ನು ನೋಡ್ತಿದ್ದಾಳೆ. ಏಲೇ ಹುಡುಗಿ ಸಖತ್ತಾಗೈತೆ, ಎತ್ಕೊಂಡೋಗಿ ಶೇರ್ ಮಾಡ್ಕೊಳ್ಳೋಣ. ಚಪ್ಪಲಿ ತಗೊಂಡು ಹೊಡಿತೀನಿ. ಏನ್ಲೇ ಕಾಲು ಅಡ್ಡಿಡ್ತಿದ್ಯಾ? ತೆಗಿ ಕಾಲು. ಆ ಹುಡುಗಿನ ಬಿಡ್ಲಿಲ್ಲ ಅಂದ್ರೆ ನಾನ್ ತೆಗಿತೀನಿ. ಇವತ್ತು ಶನಿವಾರ ಅದಕ್ಕೆ ಎಲ್ಲರೂ ಬದುಕಿ ಹೋಗ್ಬಿಡ್ತಾರೆ, ಇಲ್ಲಾಂದ್ರೆ ಸಾಕ್ಬಿಡ್ತಿದ್ದೆ. ಸಾಕು ಜಾಸ್ತಿ ಮಾಡಬೇಡ ಬಾಬಾ. ಬಂದ್ಬಿಡು. ಹೆಂಗ್ ಹೇಳಿದೆ? ಚೆನ್ನಾಗಿ ಹೇಳಿದ್ಯಾ.